ಅದಕ್ಕೆ ದೇವರು ನಮ್ಮ ಹತ್ರ ಈ ದಿನ ಮಾತಾಡ್ತಾ ಇದ್ದಾರೆ, ನೀವು ಕೊರಗುವಂತ ವಿಚಾರದಲ್ಲಿ, ನೀವು ಆಲೋಚಿಸುವಂತ ವಿಚಾರದಲ್ಲಿ, ನೀವು ಹೀಗಿತ್ತಲ್ಲ ಅಂತ ಹೇಳುವಂತ ವಿಚಾರದಲ್ಲಿ, ಹೀಗ ಆಯ್ತಲ್ಲ ಅಂತ ಹೇಳುವಂತ ವಿಚಾರದಲ್ಲಿ ಪ್ರಾರ್ಥಿಸಿರಿ. ಪ್ರಾರ್ಥನೆಯೇ ಎಲ್ಲ ಮೂಲಗಳಿಂದ ದೇವರ ಒಂದು ಶಕ್ತಿಯನ್ನ ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಮಾಡ್ತದೆ. ಓನ್ಲಿ ಪ್ರೇಯರ್ ಕ್ಯಾನ್ ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್. ಹಲ್ಲೆಲೂಯಾ. ನಮ್ಮ ಒಂದೊಂದು ಸಣ್ಣ ಪ್ರಾರ್ಥನೆ, ಮನಸ್ಸಿನಲ್ಲಿ ಮಾಡಿದಂತ ಆಲೋಚನೆಗಳ ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ದೊಡ್ಡ ಬದಲಾವಣೆಗಳನ್ನ ತೆಗೆದುಕೊಂಡು ಬರ್ತದೆ. ಹಲ್ಲೆಲೂಯಾ. ನಿಮ್ಗೆ ದೇವರು ಒಳಗಡೆ ಪ್ರಾರ್ಥನೆಯಲ್ಲಿ ಎಂಥ ಒಂದು ಬಲವನ್ನು ಕೊಟ್ಟಿದ್ದಾರೆ ಅಂತಂದ್ರೆ, ದೇವರ ಚಿತ್ತದ ಅನುಸಾರವಾಗಿ ನೀವು ಪ್ರಾರ್ಥಿಸುವಾಗ you can change atmospheres ante, you can make supernatural things to happen ante, because God is also thinking that, you are also thinking that it will come into another existence ante. Hallelujah. When you think what God is thinking, that is a prayer for you ante. Hallelujah. When God thinks some things to happen, ದೇವರು ಯಾವಾಗಾದ್ರೂ ಏನಾದ್ರೂ ಮಾಡ್ಬೇಕು ಅನ್ಕೊಂಡಾಗ ನೀನು ಅದೇ ಆಲೋಚನೆ ಮಾಡ್ತಿರೋ, God says amen. Hallelujah. Hallelujah. ಅದಕ್ಕೆ ದೇವರು ಈ ದಿನ ನಮ್ಗೆ ಹೇಳ್ತಾ ಇದ್ದಾರೆ, pray according to my will and I'm going to answer it and I'm going to hear it. Hallelujah. ಯೇಸು ಸ್ವಾಮಿ ಏನ್ ಹೇಳ್ತಾರೆ, ನನ್ನ ವಾಕ್ಯವು ನಿಮ್ಮಲ್ಲಿಯೋ ನೀವು ನನ್ನಲ್ಲಿಯೋ ನೆಲೆಗೊಂಡಿದ್ರೆ ಏನು ಬೇಕಾದ್ರೂ ಕೇಳ್ಕೊಳ್ರಿ, ಕೊಡ್ತಾನೆ. Hallelujah.